ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಂಬರ್ಸ್ಗೆ ಸಂಬಂಧಪಟ್ಟಕ್ಕೆ ಸ್ಟೋರಿ ಟೋಟೋ ಆನ್ ದ ಟ್ರಾಫಿಕ್ ಪೋಲ್. ಇದು ಸ್ಟೋರಿ. ಫಸ್ಟ್ ಈ ಸ್ಟೋರಿನ ಕನ್ನಡಲ್ಲಿ ಹೇಳ್ಬಿಡ್ತೀನಿ. ಮದರ್ ಟಂಗಲ್ಲಿ ಹೇಳಬೇಕಲ್ವಾ, ಒಂದು ಸ್ಟೆಪ್ ಇದೆ ಅಲ್ವಾ. ಸೊ ಒಂದಿನ ಟೋಟೋ ಏರಲ್ಲಿ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಪಪ್ಪ ಕ್ಯಾಟು ಮಮ್ಮ ಕ್ಯಾಟು ಇಬ್ಬರು ಟೋಟೋ ಕ್ಯಾಟ್ ಅಂತ ಕರೀತಾರೆ. ಬಟ್ ಅದು ವಾಪಸ್ ಬರೋಕ್ಕಾಗಲ್ಲ. ಸೊ ಟೋಟೋ ಕೆಳಗೆ ಬರೋಕ್ಕಾಗಲ್ಲ. ಅದು ಮರಗಳ ಮೇಲೆ, ಫೀಲ್ಡ್ಗಳ ಮೇಲೆ, ಬ್ರಿಡ್ಜ್ ಮೇಲೆ, ರಿವರ್ ಮೇಲೆ ಎಲ್ಲ ಕ್ರಾಸ್ ಮಾಡಿಕೊಂಡು ನ್ಯೂ ಟೌನ್ ಒಂದು ಜಾಗಕ್ಕೆ ಬರುತ್ತೆ. ಹೋಗ್ತಾ ಹೋಗ್ತಾ ನ್ಯೂ ಟೌನ್ ಮೇಲೂ ಹಾಗೆ ಹೋಗ್ತಾ ಇರುತ್ತೆ ಫ್ಲೈಯಾಗಿ. ಹೋಗ್ತಾ ಹೋಗ್ತಾ ಒಂದು ಪೋಲ್ ಹತ್ರ ಹೋಗುತ್ತೆ. ಆ ಪೋಲ್ ಹತ್ರ ಹೋಗಿದ ತಕ್ಷಣ ಅದನ್ನು ಗ್ರ್ಯಾಬ್ ಮಾಡಿ ಹಿಡ್ಕೊಳ್ಳುತ್ತೆ. ಹಿಡ್ಕೊಂಡಿದ ತಕ್ಷಣ ಸಡನ್ಲಿ ಒಂದು ನಾಯ್ಸ್ ಅದಕ್ಕೆ ಕೇಳಿಸುತ್ತೆ. ಕೆಳಗೆ ನೋಡುತ್ತೆ. ಅದೇನು ಅಂತ ಅವನಿಗೆ ಅರ್ಥ ಅದು ನೋಡುತ್ತೆ. ಅದು ಬಿಲೀವ್ ಮಾಡೋಕ್ಕೆ ಆಗಲ್ಲ, ನಂಬಿಕೆ ಮಾಡೋಕ್ಕೆ ಆಗಲ್ಲ ಅದೇನು ನೋಡ್ತಾ ಇದೆ ಅಂತ. ಅದೇನು ಅಂದರೆ ಅದ್ರ ಕೈಯಲ್ಲಿ ಅದ್ರ ಟ್ರಾಫಿಕ್ ಲೈಟ್ನ ಈ ವಾಸ್ ಹೋಲ್ಡಿಂಗ್ ಆನ್ ಟು ಎ ಟ್ರಾಫಿಕ್ ಲೈಟ್ ಪೋಲ್ನ ಇಟ್ಕೊಂಡ್ಬಿಟ್ಟಿದೆ ಅದು. ಆ್ಯಂಡ್ ಇಟ್ ವಾಸ್ ಡೈರೆಕ್ಟಿಂಗ್ ದ ಟ್ರಾಫಿಕ್ ವಿತ್ ಇಸ್ ಕಲರ್ಫುಲ್ ಬೆಲೂನ್ಸ್. ಟ್ರಾಫಿಕ್ ಲೈಟಲ್ಲಿ ಹಿಡ್ಕೊಂಡಿದೆ. ಅದ್ರ ಕೈಯಲ್ಲಿ ಬೆಲೂನ್ಸ್ ಇದೆ, ಕಲರ್ ಬೆಲೂನ್ ಇದೆ, ಕೆಂಪು, ನೀಲಿ, ಹಸಿರು ಎಲ್ಲ ಬೆಲೂನು. ಅದಕ್ಕೆ ಇಲ್ಲಿ ಹೋಗೋರಿಗೆ ಗೊತ್ತಾಗ್ತಿಲ್ಲ, ಹೋಗ್ಬೇಕಾ ನಿಂತ್ಕೋಬೇಕಾ ಮುಂದಕ್ಕೋಗ್ಬಾ. ಅವರು ಅದೇ ಕಲರ್ ಲೈಟ್ ಉಂಡ್ಕೊಂಡು ಅವರು ಗಾಬರಿಯಾಗಿ ಎಲ್ಲಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೆ ಇದು ಗಾಬರಿ, ಅಲ್ಲಿಂದ ಮೇಲೆ ನೋಡ್ತಾ, ಅಯ್ಯೋ ಇದೇನಿದು, ನಾನು ನೋಡ್ತಾ ಇರೋದು ನಂಬಕ್ಕೆ ಆಗಲ್ಲ ಅದು. ಸೊ ಅದಕ್ಕೆ ಅದು ಒಳ್ಳೆ ಕೆಲಸ ಮಾಡ್ತಾಯಿಲ್ಲ. ಅದೇನು ಮಾಡುತ್ತೆ, ಗ್ರೀನ್ ಬೆಲೂನ್ ಏನು ಮಾಡುತ್ತೆ, ಕೆಳಗಡೆ ಇದೆ ಅದು. ರೆಡ್ ಬೆಲೂನ್ಗಿಂತ ಗ್ರೀನ್ ಬೆಲೂನ್ ಕೆಳಗಿದೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ರೆಡ್ ಬೆಲೂನ್ನ ಸ್ಟಾಪ್ ಮಾಡಬೇಕಾ ಹೋಗಬೇಕಾ ಅಂತ. ಆರೆಂಜ್ ಬೆಲೂನು ಗ್ರೀನ್ ಬೆಲೂನ್ ಕೆಳಗಡೆ ಇದೆ. ಅದು ನೋಡಿ ಅವ್ರಿಗೆ ಗೊತ್ತಾಗ್ತಿಲ್ಲ ನಿಂತ್ಕೋಬೇಕಾ ಹೋಗಬೇಕಾ ಕಾಯಬೇಕಾ ಅಂತ. ಆಮೇಲೆ ಎರಡು ಬೆಲೂನ್ ಏನಾಗುತ್ತೆ, ಒನ್ ಅಬೋದ ಅದರ್, ಒಂದ್ರ ಮೇಲೆ ಒಂದಿದೆ. ಆ್ಯಂಡ್ ದ ಪೀಪಲ್ ಅವ್ರಿಗೆ ಪಝಲ್ಡ್, ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಆದರೆ ಇದನ್ನು ಟ್ರಾಫಿಕ್ ಲೈಟ್ಸ ನಿಜವಾಗ್ಲೂ ಟ್ರಾಫಿಕ್ ಪೊಲೀಸ್ ಮ್ಯಾನಲ್ಲಿ ನೋಡ್ತಾನೆ. ಅವ್ನು ತುಂಬ ಕೋಪ ಬಂದುಬಿಡುತ್ತೆ. ಅವನು ಪೀಪಲ್ ಶೌಟ್ ಮಾಡ್ತಾ ಇದ್ದಾರೆ, ಏನಿದು ಅಂತ, ಕಲರ್ ಹಿಂಗೆ ಅಂತ. ಆಮೇಲೆ ಟೋಟೋ ಅದ್ರ ಮೇಲೆ ಕೂತಿರೋದು ನೋಡ್ಬಿಟ್ಟು ಅದ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ಕೂಗ್ತಾ ಇದ್ದಾರೆ. ತಕ್ಷಣ ಪೊಲೀಸ್ ಮ್ಯಾನ್ ಏನು ಮಾಡ್ತಾರೆ, ಹೋಗಿ ಬಂದು ಟೋಟೋ ನೋಡುತ್ತೆ. ಪೊಲೀಸ್ ಮ್ಯಾನ್ ಅದ್ರ ಹತ್ರಕ್ಕೆ ಬರ್ತಾ ಇರೋದು, ಕೈಯಲ್ಲಿ ಕೋಲ್ ಇಟ್ಕೊಂಡು ಬೀಸ್ಕೊಂಡು ಬರ್ತಾ ಇರೋದು ನೋಡುತ್ತೆ. ಅದಕ್ಕೆ ಆ ಟೈಮಿಗೆ ಓಡೋಗ್ಬೇಕದು. ಹೆದರ್ಕೊಂಡು ಅದೇನು ಮಾಡುತ್ತೆ, ಆ ಪೋಲ್ನ ಬಿಟ್ಬಿಟ್ಟು ತಕ್ಷಣ ಅದು ಬಿಟ್ಬಿಟ್ಟು ಫ್ಲೈ ಮಾಡ್ಕೊಂಡು ಹೊರಟೋಗುತ್ತೆ. ಮುಂದಕ್ಕೆ ಏನಾಗುತ್ತೆ, ವಾಟ್ ಡು ಯು ಥಿಂಕ್ ಹ್ಯಾಪನ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ ಹೇಳಿ ಅಂದಾಗ ಮಕ್ಕಳು ಒಬ್ಬೊಬ್ರಿಗೆ ಒಂದೊಂದು ಆನ್ಸರ್. ಯಾಕಂದರೆ ಕಾನ್ಸಂಟ್ರೇಟಿಂಗ್ ಕೇಳ್ತಾ ಇರ್ತಾರೆ, ಕ್ರಿಯೇಟಿವ್ ಮೈಂಡ್ ಥಿಂಕ್ ಮಾಡ್ತಾ ಇರ್ತಾರಲ್ಲ, ಮುಂದೆ ಘಟನೆ ಕೇಳ್ತು ಮುಂದೆ ಏನಾಗ್ಬೋದು, ಒಬ್ಬೊಬ್ಬರ ಮನಸ್ಸಿಗೆ ಒಂದೊಂದು ಅನಿಸುತ್ತೆ. ಒಂದೊಂದು ಮಕ್ಕಳು ಒಂದೊಂದು ಹೇಳೋಕ್ಕೆ ಬಿಡಿ. ಈ ಕ್ರಿಯೇಟಿವ್ ಥಿಂಕ್ ಬರಬೇಕು ಅಂತಲೇ ಸೆಕೆಂಡ್ ENK ಲೆವೆಲ್ 2ನಲ್ಲಿರೋದು. ಸೊ ಅವ್ರು ಏನು ಆನ್ಸರ್ಸ್ ಕೊಡ್ತಾರೆ ಅದನ್ನು ಕೇಳ್ಕೊಳ್ಳಿ. ಇದು ಈಗ ಸ್ಟೆಪ್ಸು. ಫಸ್ಟು ಏನಿವತ್ತು ನೆರೇಷನ್ ಬೈ ಗಿವಿಂಗ್ ಎನ್ ಇಂಟ್ರೊಡಕ್ಷನ್ ಆಫ್ ದ ಸ್ಟೋರಿ. ಇವತ್ತು ನಾನು ಲೆಟಸ್ ಹಿಯರ್ ದ ಸ್ಟೋರಿ. ಇವತ್ತು ನಾವು ಟೋಟೋ ಕ್ಯಾಟ್ ಈ ಕಥೆನ ವೆಂಟ್ ಟು ದ ಫೇರ್ ಅನ್ನೋ ಕಥೆಯನ್ನು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಚಿಲ್ಡ್ರನ್ಗೆ. ಜಾತ್ರೆ, ಫೇರ್ ಅಂದರೆ ಜಾತ್ರೆಯಲ್ಲಿ ಏನೇನಾಗುತ್ತೆ ಗೊತ್ತಲ್ವ ನನಗೆ, ವಾಟ್ ಕೈಂಡ್ ಆಫ್ ಥಿಂಗ್ಸ್ ಯು ಸೈಡ್, ಏನೇನು ಇರ್ಬೋದು, ಗಿವ್ ಇಂಗ್ಲೀಷ್ ವರ್ಡ್ಸ್ ಅಂತೆಲ್ಲ, ಇಂಗ್ಲೀಷಲ್ಲಿ ಹೇಳಿ ಅಂತ ಎಲ್ಲ ಹೇಳಬೇಕು. ಆಗ ಮಕ್ಕಳು ಟೋಟೋ ಕ್ಯಾಟ್, ಪಪ್ಪ ಕ್ಯಾಟ್, ಮಮ್ಮ ಕ್ಯಾಟ್ ಅಂತ ಹೇಳ್ತಾರೆ. ಬೆಲೂನ್ ಮ್ಯಾನ್ ಅದೆಲ್ಲ ಹೇಳ್ತಾರೆ. ನೆಕ್ಸ್ಟು ಸ್ಟೆಪ್ 2ಗೆ ಹೋದಾಗ ಸ್ಟೋರಿನ ಮದರ್ ಟಂಗಲ್ಲಿ ಈಗ ನಾನು ಹೇಳಿದ್ನಲ್ಲ, ಅವ್ರ ವಾಯ್ಸು, ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಇಟ್ಕೊಂಡು ಹೇಳಬೇಕು. ಆಮೇಲೆ ಟೀಚರ್ ಕಾರ್ಡ್ ಇಟ್ಕೊಂಡು ಓದಬೇಕು. ನೆಕ್ಸ್ಟ್ ಸ್ಟೆಪ್ 3, ಈ ಟೀಚರ್ ಕಾರ್ಡನ್ನ ಓದ್ತಾ ಒಂದೊಂದು ಲೈನು ಓದಬೇಕು. ಮಕ್ಕಳನ್ನ ಕೈ ಬೆರಳು ಇಟ್ಟು ತೋರಿಸ್ಕೊಂಡು ರಿಪೀಟ್ ಮಾಡಿಸ್ಬೇಕು ಚೆನ್ನಾಗೆಲ್ಲ. ಒಂದೊಂದೇ ಲೈನ್ ಎಲ್ಲ ಪೂರ್ತಿ ರಿಪೀಟ್ ಸ್ಟೋರಿ ಚೆನ್ನಾಗಿ ಹೇಳೋಕ್ಕೆ ಬರೋಂಗೆ ಅಲ್ಲಿ ತನಕನೂ ರಿಪೀಟ್ ಮಾಡಿಸ್ಬೇಕು. ತುಂಬ ದೊಡ್ಡ ಸ್ಟೆಪ್ ಇದು, ತುಂಬ ದಿನ ಆಗುತ್ತೆ. ತುಂಬ ದಿನ ಅಂದರೆ ಚೆನ್ನಾಗಿ ಕಲಿಬೇಕು ಅವರು. ಆಮೇಲೆ ಅದು ಮೀನಿಂಗ್ ಆಫ್ ಕೀವರ್ಡ್ಸ್, ಅದರಲ್ಲಿ ಬರ್ತಕ್ಕಂಥ ಮೀನಿಂಗ್ ಆಫ್ ವರ್ಡ್ಸ್ ಮದರ್ ಟಂಗಲ್ಲಿ ಹೇಳಬೇಕು ಅರ್ಥ. ಬೆಲೂನ್, ಪೋಲ್, ಟ್ರಾಫಿಕ್ ಲೈಟ್, ಬ್ರಿಡ್ಜ್, ರಿವರ್, ಟೌನ್, ಟ್ರಾಫಿಕ್ ಇಂಥದ್ದೆಲ್ಲ ಅರ್ಥ ಹೇಳಬೇಕು. ಆಮೇಲೆ ಕೀ ಕ್ಯಾರೆಕ್ಟರ್ಸ್ ಇದ್ದಾರಲ್ಲ, ಪೊಲೀಸ್ ಮ್ಯಾನು, ಟೋಟೋ, ಕ್ಯಾಟು, ಅದ್ರದ್ದು ಆ್ಯಕ್ಷನ್ಸ್ ಪಿಕ್ಚರಲ್ಲಿ ಡಿಸ್ಕ್ರೈಬ್ ಮಾಡುವಾಗ ಆ ಪಿಕ್ಚರ್ಸ್ ಯೂಸ್ ಮಾಡ್ಕೊಂಡು ತೋರಿಸ್ಕೊಂಡು ಡಿಸ್ಕ್ರೈಬ್ ಮಾಡಬೇಕು. ಅಲ್ಲಲ್ಲೇ ಕೀ ಸೆಂಟೆನ್ಸಸ್ ರೀಡರ್ಸಲ್ಲಿ ಅದನ್ನು ಮಕ್ಕಳು ರಿಪೀಟ್ ಮಾಡಿಸ್ಬೇಕು. ಆಮೇಲೆ ಮಾಡ್ತಾ ಏನು ಮಾಡಬೇಕು, ಆಮೇಲೆ ಎಕೋ ಕ್ವಶನ್ಸು ಸ್ಟಾರ್ಟ್ ಮಾಡಬೇಕು. ಹಂಗೆ ಈಗ ಒಂದು ಲೈನ್ ರಿಪೀಟ್ ಮಾಡಿಸ್ತೀರ, ರಿಪೀಟ್ ಮಾಡಿಸಿ ಕಲ್ತಾದ್ಮೇಲೆ ಇನ್ನೊಂದು ಸರಿ ಎಕೋ ಕ್ವಶನ್ಸ್ಗೆ ಒಂದು ಲೈನ್ ರಿಪೀಟ್ ಮಾಡಿಸೋ ಅದೇ ಲೈನು ಆನ್ಸರ್ ಬರೋಂಗೆ ಕ್ವಶನ್ ಹಾಕಬೇಕು. ಈಗ ಟೋಟೋ ಕ್ಯಾಟ್ ವಾಸ್ ಫ್ಲೈಯಿಂಗ್ ಇನ್ ದ ಏರ್ ಅಂತ ರಿಪೀಟ್ ಮಾಡಿಸ್ತೀರ, ಅದಕ್ಕೆ ಅದೇ ಆನ್ಸರ್ ಬರೋಂಗೆ ವೇರ್ ವಾಸ್ ಟೋಟೋ ಕ್ಯಾಟ್
ಫ್ಲೈಯಿಂಗ್ ಅಂತ ಕೇಳಬೇಕು ಮಧ್ಯ ಮಧ್ಯ ಕ್ವಶನ್ಸ್ ಕೇಳಿದಾಗ ಮಕ್ಕಳೇ ಆನ್ಸರ್ ಹೇಳ್ತಾ ಇರಬೇಕು. ಅದು ಮೆಮೊರಿ ಪವರು, ಆಮೇಲೆ ಎಷ್ಟು ಕಾನ್ಸಂಟ್ರೇಷನ್ ಇದೆ, ಎಷ್ಟು ಅದ್ರ ಮೇಲೆ ಅಟೆನ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಅದು ಅರ್ಥ ಮಾಡ್ಕೋಬೇಕು. ವೊಕ್ಯಾಬ್ಯುಲರಿ ಪದಗಳ ಅರ್ಥ ಗೊತ್ತಾಗುತ್ತೆ. ಈ ಥರ ಪ್ರತಿ ಸೆಂಟೆನ್ಸ್ಗೂ ಕ್ವಶನ್ ಹಾಕಿ ಆನ್ಸರ್ ಪಡಿಬೇಕು. ನೆಕ್ಸ್ಟ್ ಸ್ಟೆಪ್ 4ಗೆ ಆಮೇಲೆ ಸೈಟ್ ವರ್ಡ್ಸ್, ಆಮೇಲೆ ಹೇಳ್ತಾ ಇರ್ತೀವಿ ಕ್ವಶನ್ಸು ಆಗುತ್ತೆ. ಆಮೇಲೆ ರೀಡರ್ ಓದಿಸಿದ್ರಲ್ವ, ರಿಪೀಟ್ ಮಾಡಿಸಿದ್ರಲ್ಲ, ಮಧ್ಯ ಮಧ್ಯೆ ಸೈಟ್ ವರ್ಡ್ಸ್ ಬರುತ್ತೆ. ಆ ಸೈಟ್ ವರ್ಡ್ಸ್ ಹೋದಾಗ ಪಕ್ಕ ಸೈಟ್ ವರ್ಡ್ಸ್ ಬಂಡಲ್ ಇರುತ್ತೆ. ಪ್ರತಿಯೊಂದು ಮೈಲ್ ಸ್ಟೋನ್ಗೂ ಆ ಮೈಲ್ ಸ್ಟೋನ್ಗೆ ಯಾವ್ಯಾವ ಮೈಲ್ ಸ್ಟೋನ್ ಬರುತ್ತೆ ಅಂತ ಅದು ನೀವು ಮಾಡ್ಕೋಬೇಕು ಬಂಡಲು. ಅದಕ್ಕೆ ಏನಂದರೆ ಈ ನಂಬರ್ಸ್ಗೆ ಸಂಬಂಧಪಟ್ಟಂಗೆ ಅದು ಯಾವ ಮೈಲ್ ಸ್ಟೋನು ಅದನ್ನು ತೆಗೆದು ತೋರಿಸಿ ಹೇಳಿಸ್ಬೇಕು. ನೋಡಿದ ತಕ್ಷಣ ಸೈಟ್ ವರ್ಡ್ಸ್ ಅಂದರೆ ಮಗು ಸ್ಪೆಲ್ಲಿಂಗ್ ನೋಡಬಾರ್ದು, ಏನು ಆ ಒಂದು ಫಿಗರ್, ಆ ಒಂದು ರಚನೆ, ಆ ಒಂದು ಹೆಂಗಿದೆ ಅಕ್ಷರಗಳು ನೋಡಿದ ತಕ್ಷಣ ಹೇಳಕ್ಕೆ ಬರಬೇಕು ಮಕ್ಕಳಿಗೆ ಆ ವರ್ಡ್ ಏನು ಅಂತ. ಒಂದೊಂದು ಮೈಲ್ ಸ್ಟೋನ್ಗೆ ಬೇರೆ ಬೇರೆ ಸೈಟ್ ವರ್ಡ್ಸ್ ಇರುತ್ತೆ. ನೋಡಿದ ತಕ್ಷಣ ಹೇಳಬೇಕು, ಅದು ಹೇಳ್ತಾ ಇರಬೇಕು. ಹೇಳಿ ಆಮೇಲೆ ಅವ್ರನ್ನ ಮೀನಿಂಗ್ ಆಫ್ ಕೀವರ್ಡ್ಸ್ನ ಮೀನಿಂಗ್ನ ಕೇಳಬೇಕು. ಕೊನೆಗೆ ಅವ್ರು ಅರ್ಥ ಆಯಿತು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ಸ್ಟೆಪ್ 6ಕ್ಕೆ ಹೋದಾಗ ಸಿಂಪಲ್ ಕ್ವಶನ್ಸ್, ಎಲ್ಲ ಫುಲ್ ಸ್ಟೋರಿ ಆಗಿತ್ತು, ಎಲ್ಲ ಸಿಂಪಲ್ ಕ್ವಶನ್ಸ್ ಅದ್ರ ಬಗ್ಗೆ ಕೇಳಬೇಕು. ವಾಟ್ ಇಟ್ ಟೋಟೋ ಕ್ಯಾಟ್ ಹೋಲ್ಡ್ ಆನ್ ಟು, ಇಲ್ಲೆಲ್ಲ ಇದೆಯಲ್ಲ ಈ ಕ್ವಶನ್ಸ್ ಕೇಳಿ ಆನ್ಸರ್ಸ್ ಬರೆದಿದೆ ಹೇಳಿಸಿ, ರಿಪೀಟ್ ಮಾಡಿಸಿ. ಸ್ಟೆಪ್ 7 ಸ್ಟೂಡೆಂಟ್ಸು ಕ್ಲೋಸ್ ಆ್ಯಕ್ಟಿವಿಟಿ, ಕೊನೆಯಲ್ಲಿದ್ದು ಕ್ಲೋಸ್ ಆ್ಯಕ್ಟಿವಿಟಿ ಇಲ್ಲಿದೆ ನೋಡಿ, ಟೋಟೋ ಆನ್ ದ ಟ್ರಾಫಿಕ್ ಪೋಲ್. ಇದನ್ನು ಓದ್ತಾ ಇರಬೇಕು. ದೇರ್ ವಾಸ್ ಎ ಟೋಟೋ ಕ್ಯಾಟ್ ಅಂತ ಓದಿ ಆ ಪಿಕ್ಚರ್ ಬಂದಾಗ ನೀವು ನಿಲ್ಲಿಸಿ ಆ ಪಿಕ್ಚರ್ ಏನು ಅಂತ ಮಕ್ಕಳು ಹೇಳಬೇಕು. ಅಲ್ಲಿಗೆ ಮಕ್ಳಿಗೆ ಅರ್ಥ ಆಗಿದೆ. ಆ ಪಿಕ್ಚರ್ ಅಂದರೆ ಆ ಆಬ್ಜೆಕ್ಟು, ಆ ಫಿಗರು, ಆ ಒಂದು ಇದಕ್ಕೆ ಈ ವರ್ಡ್ ಹೇಳ್ತಾರೆ ಅಂತ ಮಗುಗೆ ಗೊತ್ತಾಗಬೇಕು. ಯಾಕಂದರೆ ಇದೆಲ್ಲ ಫುಲ್ ಬಯಾಟಾಗಿ ಬಾಡಿ ಇರುತ್ತಲ್ಲ, ಇದೇ ಬಂದಿರುತ್ತೆ, ಸ್ಟೋರಿನೇ ಬಂದಿರುತ್ತೆ. ಓದುವಾಗ ನೋಡಿ ಟೋಟೋ ಕ್ಯಾಟ್ ಇದೆಲ್ಲ ಗೊತ್ತಿರೋದೆ. ಟ್ರೀ ಬಂದಿದೆ, ಇಲ್ಲಿ ಫೀಲ್ಡ್ಸ್ ಬಂದಿದೆ, ಗ್ರಾಸ್ ಬಂದಿದೆ, ಎಲ್ಲ ಇದು ಬೆಲೂನ್ ಬಂದಿದೆ. ಮಧ್ಯ ಮಧ್ಯದ ಏನು ಬರುತ್ತೋ ಅದನ್ನು ಮಗು ಹೇಳಬೇಕು. ಇದು ಕ್ಲೋಸ್ ಆ್ಯಕ್ಟಿವಿಟಿ. ಅಲ್ಲಿಗೆ 34 ನಂಬರ್ಸ್ ಸ್ಟೋರಿದು ಮುಗೀತು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.